ಮದುವೆಯ ಸಂಭ್ರಮದಲ್ಲಿದ್ದ ಕುಟುಂಬಕ್ಕೆ ಕರೆಂಟ್ ಶಾಕ್. ಕೆಬಿ ನಿರ್ಲಕ್ಷ್ಯದಿಂದ ನಡೆದೇ ಹೋಯಿತು ಘೋರ ದುರಂತ. ಮದುವೆ ಮನೆಯಲ್ಲಿ ಸಂಭ್ರಮ ಸಡಗರ. ಇನ್ನೊಂದು ದಿನ ಕಳೆದ್ರೆ ಸಾಕು ಮದುವೆ ಆಗಿರ್ತಾ ಇತ್ತು. ತಂದೆ ಇಲ್ಲದ ಮಗಳಿಗೆ ಮದುವೆ ಕನಸು ಕಂಡಿದ್ದ ಹೆತ್ತ ತಾಯಿಗೆ ಕರೆಂಟ್ ಶಾಕ್ ಹೊಡೆದಿದ್ದು ಇಡೀ ಮನೆಯಲ್ಲಿ ಸಂತೋಷ ಮಾಯವಾಗಿ ಇದೀಗ ದುಃಖದ ವಾತಾವರಣ ಮಡುಗಟ್ಟಿದೆ. ಮದುವೆ ಕಳೆ ಮಾಸಿ ಹೋಗಿದೆ. ಮಕ್ಕಳ ಮದುವೆಯನ್ನ ಧಾಮ್ ಧೂಮ್ ಅಂತ ಮಾಡಬೇಕು ಅನ್ನೋದು ಹೆತ್ತವರ ಕನಸಾಗಿರುತ್ತೆ. ಅದಕ್ಕಾಗಿ ಕಷ್ಟಪಟ್ಟು ದುಡಿದು ಪೈಸೆ ಹಣನ ಹೆತ್ತವರು ಕೂಡಿಟ್ಟಿರ್ತಾರೆ. ಅಂದುಕೊಂಡಂತೆ ಈ ಮನೆಯಲ್ಲಿದ್ದ ಹೆತ್ತ ತಾಯಿ ತಂದೆ ಇಲ್ಲದ ಮಗಳ ಮದುವೆ ತಯಾರಿಯಲ್ಲಿದ್ರು. ನಾಳೆ ಮಗಳನ್ನ ಅಳಿಯನಿಗೆ ಕೊಟ್ಟು ಮದುವೆ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಇಡೀ ಕುಟುಂಬಕ್ಕೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಿದೆ. ಮದುವೆ ಮನೆಯವರು ಮದುವೆ ಬಿಟ್ಟು ಆಸ್ಪತ್ರೆಗೆ ಅಲೆಯುವಂತಾಗಿದೆ. ಅಷ್ಟಕ್ಕೂ ಮದುವೆ ಮನೆಗೆ ಕರೆಂಟ್ ಶಾಕ್ ಹೊಡೆದಿದ್ದಾದ್ರೂ ಹೇಗೆ? ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ತುಮಕೂರು ನಗರದ ಮಂಡಿಪೇಟೆ ಪಕ್ಕದಲ್ಲಿರೋ ಸಂತೆಪೇಟೆಯ ಫಸ್ಟ್ ಕ್ರಾಸ್ನ ಮನೆಯೊಂದರಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಇಂದು ಮದುವೆ ಮನೆಯಲ್ಲಿ ಹಳದಿ ಶಾಸ್ತ್ರವೂ ಕೂಡ ಇದ್ದು ನಾಳೆ ಮುಹೂರ್ತ ಆಯಿತು. ಮದುವೆ ಹಿನ್ನೆಲೆ ಮನೆಯ ಮೇಲೆ ಶಾಮಿಯಾನ ಹಾಕಿಸೋದಕ್ಕೆ ಕುಟುಂಬ ಮುಂದಾಗಿತ್ತು. ಶಾಮಿಯಾನ ಹಾಕೋರು ಬಂದು ಶಾಮಿಯಾನ ಹಾಕೋದಕ್ಕೆ ಮುಂದಾಗಿದ್ರು. ಆದರೆ ಅಷ್ಟರಲ್ಲೇ ಮನೆ ಪಕ್ಕದಲ್ಲೇ ಇದ್ದ ಎಲೆಕ್ಟ್ರಿಕ್ ಪೋಲ್ನ ವೈರ್ಗೆ ಶಾಮಿಯಾನದ ಕಂಬ ಟಚ್ ಆಗಿತ್ತು. ಜಸ್ಟ್ ಒಂದೇ ಒಂದು ಟಚ್ ಆಗಿದ್ದಕ್ಕೆ ಇಡೀ ಶಾಮಿಯಾನ ಹಾಕಲು ಹಾಕಿದ್ದ ಕಬ್ಬಿಣದ ರಾಡ್ಗಳಲ್ಲಿ ಕರೆಂಟ್ ಸರ್ಕ್ಯೂಟ್ ಆಗಿದೆ. ಅಷ್ಟೇ ಅಲ್ಲದೆ ಮನೆ ಡೋರ್ ಕೂಡ ಕಬ್ಬಿಣದ್ದಾಗಿದ್ದು ಇಡೀ ಮನೆಯಲ್ಲೂ ಕರೆಂಟ್ ಸರ್ಕ್ಯೂಟ್ ಆಗಿದೆ. ಇದರಿಂದ ಶಾಮಿಯಾನ ಕೆಲಸ ಮಾಡ್ತಾ ಇದ್ದ 25 ವರ್ಷದ ಶನವಾಸ್, ಮದುವೆ ಹೆಣ್ಣಿನ ತಾಯಿಯಾದ ಜಬೀನ್ ತಾಜ್ ಹಾಗೂ ಸಂಬಂಧಿಯಾದ ಹಸೀನಾ ಬಾನು ಸೇರಿ 5 ಕರೆಂಟ್ ಶಾಕ್ ಹೊಡೆದು ಮೈಕೈಯೆಲ್ಲ ಸುಟ್ಟು ಹೋಗಿದೆ. ಕರೆಂಟ್ ಶಾಕ್ ಹೊಡೆದಿದ್ದನ್ನು ನೋಡಿದ ಅಸ್ಗರ್ಗೆ ಆಘಾತ ಆಗಿದ್ದು ಎದೆನೋವು ಬಂದು ಆಸ್ಪತ್ರೆ ಪಾಲಾಗಿದ್ದಾರೆ. ಅಲ್ಲದೆ ಮನೆಯಲ್ಲಿದ್ದ ವಸ್ತುಗಳಿಗೂ ಹಾನಿಯಾಗಿದ್ದು ಮೆಹಂದಿ ಸಂಭ್ರಮದಲ್ಲಿದ್ದ ಮನೆ ಪೂರ್ತಿ ಮೆಹಂದಿ ಚೆಲ್ಲಾಪಿಲ್ಲಿಯಾಗಿದೆ. ಕೂಡಲೇ ಕರೆಂಟ್ ಶಾಕ್ ಹೊಡೆದು ಸುಟ್ಟ ಗಾಯಗಳಾಗಿದ್ದ ಗಾಯಾಳುಗಳನ್ನು ತುಮಕೂರಿನ THS ಹಾಗೂ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಸರ್, ಏನಾಯಿತು ಇವತ್ತು, ಹೆಂಗಾಯಿತು ಅಂತ? ಸರ್, ಇದು ಕರೆಂಟ್ ಹೊಡೆದ್ಬಿಟ್ಟಿದ್ದು ಅಷ್ಟೇ. ಏನು ಫಂಕ್ಷನಿಗೆ ಹೋಗಿದ್ದು ನೀವು? ಇದು ಶಾಮಿಯಾನಕ್ಕೆ ಹೋಗಿದ್ದರು. ಅಲ್ಲಿ ಕರೆಂಟು ಟಚ್ ಆಗಿಬಿಡ್ತು ಪೈಪ್ಗೆ. ಅದು ಪೈಪ್ನಲ್ಲಿ ಇದ್ದಾಗ್ಬಿಡ್ತು ಅಷ್ಟೇ, ಏನಿಲ್ಲ. ಎಲ್ಲಿ ಆಗಿದ್ದು? ಇಲ್ಲಿ ಸಂತೆಪೇಟೆನ. ಏನು ಫಂಕ್ಷನಿಗೆ ಶಾಮಿಯಾನ? ಇದು ಮದುವೆ ಅಂತೇಳಿ ಮನೆಗೆ ಹಾಕಕ್ಕೆ ಹೋಗಿದ್ದು ಅಷ್ಟೇ. ಹೆಂಗಾಯ್ತು ಇದು ಕರೆಂಟ್ ಹೊಡೆದಿದ್ದು? ಅದು ಟಚ್ ಆಗಿಬಿಡ್ತಿದ್ದು. ಮನೆ ಮೇಲೆ ಇರೋ ವೈರ್? ಅಲ್ಲ, ನಿಮಗೆ ಅದು ಮುಂಚೆ ಕಾಣಿಸಿಲ್ವಾ ಅಲ್ಲಿ ವೈರ್ ಇದೆ ಅಂತ? ಏನು ಹಾಕ್ಬೇಕಾದ್ರೆ ಕಾಣಿಸಿಲ್ಲ. ನೋಡಿದ್ರು ಪೈಪ್ಗಳು ಹಾಕಿದ್ರು, ಏನೂ ಆಗಿಲ್ಲ ಅಂತ ಹಾಕಕ್ಕೆ ಹೋದ್ರು. ಇದ್ದಾಂಡ್ರಿ ಟಚ್ ಆಗಿತ್ತರ ಅಷ್ಟೇ. ಜಾಸ್ತಿ ಏಟ್ ಆಗಿದೆ? ಇಲ್ಲ ಅಲ್ಲೊಂದು ಸ್ವಲ್ಪ ಅಷ್ಟೇ. ಇಲ್ಲೆಲ್ಲೂ ಇಲ್ಲ. ಅಲ್ಲ, ಈಗ ಕರೆಂಟ್ ಹೊಡೆದಿದ ತಕ್ಷಣ ಹೆಂಗೆ ಅದು ನಿಮ್ಗೆ ಇಷ್ಟೊಂದೆಲ್ಲ ಗಾಯ ಆಗಿದೆ, ಹೆಂಗಾಯಿತು ಅಂತ? ಅದಕ್ಕೆ ಕರೆಂಟ್ ಪೈಪ್ ಬಿಟ್ಬಿಟ್ಟಲ್ಲ, ಅದಕ್ಕೆ ಒಂದು ಸ್ವಲ್ಪ ಇದ್ದಾಗ್ಬಿಡ್ತು ಅಷ್ಟೇ, ಏನಿಲ್ಲ. ನೀವು ಪೈಪ್ ಇಟ್ಕೊಂಡಿದ್ರಾ? ಬಿಟ್ಬಿಟ್ಟಲ್ಲ, ಅದಕ್ಕೆ ಇದೆ ಅಂತ, ಏನಿಲ್ಲ. ನಿಮ್ಮ ಹೆಸರು ಸರ್? ಶಾನವಾಸ್ ಅಂತ. ಶಾನವಾಸ್ ಎಲ್ಲಿ ಕೆಲಸ ಮಾಡೋದು? ಇಲ್ಲೇ ಪುರಸ್ಕಾರ. ಯಾವ ಶಾಮಿಯಾನ ಕೆಲಸ ಮಾಡೋದು? ನೀವು ಭಾರತ್. ಇನ್ನು ಮದುವೆ ಮನೆಯ ಕೇವಲ ಕೆಲವು ಅಡಿ ದೂರದಲ್ಲಿ ಅವೈಜ್ಞಾನಿಕವಾಗಿ ಕರೆಂಟ್ ಕಂಬವನ್ನ ಕೆಬಿ ಅಧಿಕಾರಿಗಳು ಹಾಕಿದ್ದು ಇದರಿಂದ ಅನಾಹುತ ಆಗತ್ತೆ ಅಂತ ಈ ಮೊದಲೇ ಸುತ್ತಮುತ್ತಲಿನ ಜನರು ಹಾಗೂ ಮನೆಯವರು ಕೆಬಿಗೆ ಹಲವು ಬಾರಿ ದೂರು ನೀಡಿದ್ರು. ಆದರೆ ದೂರು ನೀಡಿದ್ರೂ ಕೂಡ ಕೆಬಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಇಂದು ದುರಂತವೊಂದು ಸಂಭವಿಸಿದೆ. ಇಂದು ಮದುವೆ ಮನೆಯಲ್ಲಿದ್ದ ಸಂಭ್ರಮ ಮಣ್ಣು ಪಾಲಾಗಿದ್ದು ದುಃಖದಲ್ಲಿ ಕುಟುಂಬಸ್ಥರಿದ್ದಾರೆ. ಇವಾಗ ಇದು ಹಳೆ ಬಿಲ್ಡಿಂಗು, ಹೆಚ್ಚು ಕಡಿಮೆ ಒಂದು 50-60 ವರ್ಷ ಬಿಲ್ಡಿಂಗ್. ಅದು ಆ ಬಿಲ್ಡಿಂಗು ಹಳೆ ಬಿಲ್ಡಿಂಗು. ಆ ವೈರ್ ನೋಡಿ, ಕಂಬ ಎಷ್ಟು ಹತ್ರ ಹೋಗ್ಬಿಡಿ. ಬಿಲ್ಡಿಂಗ್ ಒಳಗಡೆನೇ ಐತೆ. ಅದು ಈ ಸ್ಮಾರ್ಟ್ ಸಿಟಿ ಅಂತಾರಲ್ಲ, ಒಂದು ಸ್ವಲ್ಪ ಮುಂದೆ ತೊಗೊಳೋದಲ್ಲ ಕಂಬ. ಒಂದಿನ 2 ದಿನ ಅಲ್ಲ, 1 ವರ್ಷ ಅಲ್ಲ. ಇದು ಹಳೆ ಬಿಲ್ಡಿಂಗು, ಹೆಚ್ಚು ಕಡಿಮೆ ಒಂದು 50 ವರ್ಷ ಬಿಲ್ಡಿಂಗು. ಕಂಬ ನೋಡಿ, ಇದು ಮುಂದೆ ಐತೆ. ಅದು ಒಳಗಡೆ ಮನೆ ಒಳಗಡೆನೇ ಐತೆ. ಏನಾದ್ರು ಹೆಚ್ಚು ಕಡಿಮೆ ಅದು ಯಾರು ಜವಾಬ್ದಾರಿ? ಇವಾಗ ಜವಾಬ್ದಾರಿ ಅದು ಅವರು ಯಾರು ಜವಾಬ್ದಾರಿ ಹೇಳಿ? ಅಲ್ಲ, ಏನಾಯಿತು ಇವತ್ತು? ಅವ್ರು ಏನೋ ಫಂಕ್ಷನ್ ನಡೀತಾ ಇತ್ತಂದರೆ
ಅದೇನು ಗಾಳಿ ಬಂತು ವೈರ್ ಆ ಕಡೆ ಹೋಗಿ ತಗ್ಲಿಗೈತೆ. ಅದು ತಗ್ಲಿಗೈತಲ್ಲ ಅಂತ ಶಬ್ದ ಮಾಡ್ತಾ ಇದ್ದಾರಂತೆ ಓಯ್ ಅಂತ. ಆ ಕಡೆ ತಿರ್ಗಿ ಡೋರ್ ಓಪನ್ ಮಾಡಿ ಬಂದವರೆ ಆ ಡೋರ್ ಟಚ್ ಆಗಿದ್ದು ಇನ್ನೂ ಜಾಸ್ತಿ ಆಗಿಬಿಟ್ಟು. ಆಗಿರೋದೇನಪ್ಪ ಅಂದರೆ ಇದು ಕಂಬ ಗಾಳಿಗೆ ವೈರ್ ಟಚ್ ಆಗಿಬಿಟ್ಟಿದೆ. ಒಬ್ರು ಹಿಡ್ಕೊಂಡ್ಬಿಟ್ರೆ ಗಾಡಿ ಒಳಗಡೆಯಿಂದ ಜನ ಆಚೆ ಬಂದಾರೆ, ಮನೆ ಒಳಗಡೆಯಿಂದ ಆಚೆ ಬಂದ್ರಲ್ಲ ಅವ ಡೋರ್ ತಳ್ರಲ್ಲ, ಡೋರ್ ತಳ್ಳಿ ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದು. ಅದು ಮೇನ್ ಪ್ರಾಬ್ಲಮ್ ಇದು ವೈರಿಂದು. ಈ ವೈರ್ ತೆಗೀರಿ ಅಂತ ನೀವು ಯಾರಿಗೂ ಅರ್ಜಿ ಏನು ಕೊಟ್ಟಿರಲಿಲ್ಲ, ಕಂಪ್ಲೇಂಟ್ ಮಾಡಿ? ಮುಂಚೆ ಮಾಡೋರಂತೆ, ನಾನೇನು ಮಾಡಿಲ್ಲ, ಮುಂಚೆ ಎಲ್ಲರೂ ಮಾಡೋರಂತೆ. ಅಪ್ಸೆ ಮುಚ್ಚಿ ಕಡಿಮೆ ಒಂದು ಜಕ್ಕು ಅಂತ ಇದ್ದಾರೆ, ಅವರು ಹೆಚ್ಚು ಕಡಿಮೆ ಹೇಳೋರಂತೆ, ಕಿಬಿಗೆಲ್ಲ ಹೇಳೋರು, ಮಾಡಿಲ್ಲ. ಮೇನ್ ನಮಗೆ ಕಂಬ ಮುಂಚೆ ಆಚೆ ತೊಗೊಂಬೋದು, ಫುಲ್ ಒಳಗಡೆನೇ ಐತೆ, ಬಿಲ್ಡಿಂಗ್ ಒಳಗಡೆನೇ ಐತೆ. ಏನು ಬಿಡಪ್ಪ ಹೊಸ ಬಿಲ್ಡಿಂಗು ಮುಂದೆ ಕಟ್ಕೊಂಡ್ಬಿಟ್ಟಾರೆ ಅಂದರೆ ಹೇಳ್ಬೋದು. ಇದು ಹಳೆ 50 ವರ್ಷದ 50-60 ವರ್ಷದ ಬಿಲ್ಡಿಂಗು. ಅಂಥವ್ರಿಗೆ ಅವ್ರ ಕಂಬ ನೋಡಿ, ನೀವು ಒಂದು 10 ವರ್ಷದ ಕಂಬ ತೋರಿಸ್ರಿ, ಅಲ್ಲಿ ಹೆಚ್ಚು ಕಡೆ ಕಂಬನೇ ಹೆಚ್ಚು ಕಡೆ ಮನೆ ಒಳಗಡೆನೇ ಐತೆ. ಏನೇನಾಗಿದೆ ಇವತ್ತಿಲ್ಲಿ? ಎಷ್ಟು ಜನಕ್ಕೆ ಗಾಯ ಆಗಿದೆ? 4 ಜನಕ್ಕೆ ಗಾಯ ಆಗೈತೆ. 5 ಜನ ನಿಮ್ಮ ಹೆಸರು ಸರ್? ಮೊಹಮ್ಮದ್ ಜಬೀವುಲ್ಲಾ ಅಂತ. ಇವತ್ತು ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು. ಫಂಕ್ಷನ್ ಅಂದರೆ ಅವ್ರ ಮಗಳು ಮದುವೆ. ಆ ಮಗಳು ಮದುವೆ ನಡೀತಾ ಇರೋ ಸಮಯದಲ್ಲಿ ಅವರು ಶಾಮಿಯಾನ ಹಾಕ್ಕೊಂಡು ಮೇಲ್ಗಡೆ ಚಿಕ್ಕದಾಗಿ ಫಂಕ್ಷನ್ ಮಾಡ್ಕೊಳ್ಳೋಕ್ಕೆ ಶಾಮಿಯಾನ ಹಾಕಿಸ್ತಾಯಿದ್ರು. ಆ ಹಾಕ್ಸೋ ಸಮಯದಲ್ಲಿ ಏನಾಗಿದೆ, ಈ ಲೈನ್ ವೈರ್ಗಳಿದೆಯಲ್ಲ, ಮೇನ್ ವೈರು, ಈ ಮೇನ್ ವೈರಿಗೆ ಶಾಮಿಯಾನದು ಟೆಚ್ಚಾಗಿ ಅವ್ರ ಮನೆಯವ್ರಿಗೆ 4 ಜನ ಫುಲ್ ಸೀರಿಯಸ್ ಆಗಿದ್ದಾರೆ. ತುಂಬಾ ಅಂದರೆ ಹೆಣ್ಮಕ್ಳು ಇಬ್ಬರು, ಅದರಲ್ಲಿ ಒಂದು ಹೆಣ್ಣಿನ ತಾಯಿ ಅಂತೂ ತುಂಬ ಸೀರಿಯಸ್ ಆಗಿದ್ದಾರೆ. ಇದಾಗಿರೋ ಉದ್ದೇಶ ಹೆಂಗೆ ಅಂತಂದರೆ, ಈ ಲೈನ್ ವೈರಿಂದ ಇದು ಕಂಬ ಇದೆಯಲ್ಲ, ಈ ಕಂಬದಿಂದ ತುಂಬ ಅನಾಹುತ ಆಗಿರೋದು. ಇದು ಮನೆ ಇರೋದು 60-70 ವರ್ಷದಿಂದ, ನಾವು ಚಿಕ್ಕ ಹುಡುಗಸಿಂದ ನೋಡ್ತಾ ಇದ್ದೀವಿ. 60 ವರ್ಷದಿಂದ ಅವ್ರ ಮನೆಯದ್ದೇನು ಪ್ರಾಬ್ಲಮ್ ಇಲ್ಲ. ಈ ಕಂಬ ಹಾಕ್ಬೇಕಾದ್ರೆ ಲೈನ್ ವೈರ್ಗಳನ್ನ ಸ್ವಲ್ಪ ನೋಡೇ ಹಾಕಿಲ್ಲ, ಮತ್ತು ಈ ಕಂಬಗಳು ಒಳಗಡೆನೇ ಹಾಕಿದ್ದಾರೆ. ನೀವು ನೋಡಿದ್ರೆ ಸ್ವಲ್ಪ ಸರಿ ಗೊತ್ತಾಗುತ್ತೆ. ಅದು ವಾಲ್ಕೊಂಡಿದೆ. ಅವ್ರು ಕಂಪ್ಲೇಂಟು ಮಾಡಿದ್ದಾರೆ. ಇವಾಗ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿರೋ ಕಾಪಿನೂ ಇರ್ಬೋದು, ಬಟ್ ಅವ್ರು ಇವಾಗ ಯಾರೂ ಇಲ್ಲ, ಇಲ್ಲಿ ಬೆಂಗಳೂರಲ್ಲಿದ್ದಾರೆ. ಎಲ್ಲ ಅವರು ಬೆಂಗಳೂರಿಗೆ ವಿಕ್ಟೋರಿಯಾದಲ್ಲೇನೋ ಸೇರಿಸಿದಾರಂತೆ. ನಾವು ಇರಲಿಲ್ಲ ಅಂಥ ಸಮಯದಲ್ಲಿ. ತುಂಬ ಶಾರ್ಟಾಗಿ ಅನಾಹುತ ಆಗಿದೆ. ಇದಕ್ಕೆ ಏನಾದರೂ ಮಾಡಿ ಪರಿಹಾರ ಮಾಡಿಕೊಡ್ಬೇಕು ಪಾಪ ಅವ್ರಿಗೆ. ತುಂಬ ನೊಂದಿದ್ದಾರೆ. ನಾಳೆ ಬೆಳಿಗ್ಗೆ ಅವ್ರ ಮಗಳು ಮದುವೆ ಇಟ್ಕೊಂಡು ಈ ಥರ ಆಗಿದೆ ಅಂತಂದರೆ ಎಲ್ಲರಿಗೂ ತುಂಬ ನೋವಾಗುತ್ತೆ. KEB ನಿರ್ಲಕ್ಷ್ಯದಿಂದನೇ ಆಗಿರೋದು. ಯಾಕಂದರೆ ಇದು ಏನಂದರೆ ಏರಿಯಾ ಇದೆಲ್ಲ ಚಿಕ್ಕ ಏರಿಯಾನೇ. ಇದರಲ್ಲಿ ಏನು ಮಾಡುತ್ತೆ, ವರ್ಷ ಏನು ಮಾಡ್ತಾರೆ, ಈ ಚರಂಡಿ ಇದು ಮಾಡಬೇಕಾದ್ರೆ ಏನಾಗುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ. ಮನೆ ಕಟ್ಟಿರೋದು ಹಾಗೆ ಇರುತ್ತೆ. ಈಗ ಚರಂಡಿ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಈ KEB ಡೆವಲಪ್ಮೆಂಟ್ ಮಾಡಬೇಕು. ಚರಂಡಿ ಡೆವಲಪ್ಮೆಂಟ್ ಮಾಡಿಬಿಟ್ರೆ ಇವಾಗ ಮೇಲ್ಗಡೆ ಚಿಕ್ಕ ಮಕ್ಳುಗಳು ಇರ್ತಾರೆ. ಈಗ ನೋಡಿ ಎಲ್ಲ ಮನೆ ದೊಡ್ಡ ಇದೆ. ಲೈನ್ ವೈರ್ ಆಗಿದೆ ನೋಡಿ. 4-5 ಸತಿ ಅರ್ಜಿ ಹಾಕಿದ್ದಾರೆ, ಅರ್ಜಿಗೆ ರಿಪ್ಲೈ ಕೊಡಲ್ಲ. ಅರ್ಜಿ ಟೈಮಲ್ಲಿ ದುರಾಂಕರದಾಗ ಮೆರೀತಾರೆ. ಇಂಥ ಅನಾಹುತ ಆದಾಗ ಯಾರು ಒಳ್ಳೆ ಮಾನವೀಯತೆಯ ಅಧಿಕಾರಿಗಳನ್ನ ಕಳಿಸಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಯಾವತ್ತೇ ಆಗಲಿ ಏನಾದ್ರು ಒಂದು ಪರಿಹಾರಕ್ಕೆ ಅಂತ ಅರ್ಜಿ ಕೊಟ್ಟಾಗ ಅದನ್ನು ಬೇಗ ಸ್ಪಂದಿಸಿದ್ರೆ ಈ ಥರ ಅನಾಹುತಗಳು ಕಡಿಮೆ ಆಗುತ್ತೆ. ಈಗೇನಿಲ್ಲ, ಅವ್ರ ಮನೆಯವರಿಗೆ ಏನಾದ್ರು ಒಂದು ಪರಿಹಾರ ಮಾಡಬೇಕು. ಯಾಕಂದರೆ ಈಗ ನೋಡಿದ್ದೀರಲ್ಲ ನೀವೇ, ಈಗ ನಿಮ್ಮ ಹತ್ರ ಫೋಟೋಸ್ಗಳೆಲ್ಲ ಇದೆ. ಅಂಥ ಟೈಮಲ್ಲಿ ಸ್ಟಾರ್ಟ್ ಆಗಿರೋದು. ಆ ಹೆಣ್ಮಕ್ಳು ಕಾಲು ನೋಡಿದ್ರೆ ತುಂಬಾ ಸೀರಿಯಸ್. ಅವ್ರು ಬದುಕ್ತಾರೋ ಉಳಿತಾರೋ ಏನೋ ಗೊತ್ತೇ ಇಲ್ಲ, ಆ ಥರ ಆಗಿದೆ. ನಾವು ನಮ್ಮ ಹೆಸರು ಸುಹೇಲ್ ಪಾಷಾ. 4 ಜನ, ಬರ್ನ್ ಆಗಿರೋದು ಇಬ್ಬರು ತುಂಬ ಸೀರಿಯಸ್ ಆಗಿದ್ದಾರೆ. ಇನ್ನಿಬ್ಬರು ಶಾಮಿಯಾನ ಹಾಕ್ತಿದ್ದ ಹುಡುಗರು. ಟೋಟಲ್ 4 ಜನ. ಹೆಂಗಸರು ಇಬ್ಬರು, ಗಂಡಸರು ಇಬ್ಬರು. ಅದರಲ್ಲಿ ಶಾಮಿಯಾನ ಹಾಕ್ತಿದ್ದವನ ಹೆಸರು ಅಜರ್ ಅಂತೆ. ಆಮೇಲೆ ಇನ್ನೊಬ್ಬನ ಹೆಸರು ರಾಹಿಲ್ ಅಂತೆ. ಆಮೇಲೆ ಅವರು ಮನೆ 5 ಜನಕ್ಕೂ ಹೊಡೆದಿರೋದು. ಅದರಲ್ಲಿ 4 ಜನ ಸೀರಿಯಸ್ ಇರೋದು, 5 ಜನಕ್ಕೂ ಬಿದ್ದಿದೆ ಅಂತೆ ಸರ್. ಮಿಕ್ಕಿದ ಮಾಹಿತಿನ ಏರಿಯಾ ಮುಖಂಡರು ಇದ್ದಾರೆ. ಇನ್ನು ಮದುವೆ ಹೆಣ್ಣಿನ ತಂದೆ ಕೇವಲ 2 ತಿಂಗಳ ಹಿಂದೆಯಷ್ಟೇ ನಿಧನರಾಗಿದ್ರು. ತಂದೆ ಇಲ್ಲದ ಮಗಳಿಗೆ ತಾಯಿ ಕಷ್ಟಪಟ್ಟು ದುಡಿದು ಸಾಲ ಸೂಲ ಮಾಡಿ ಮದುವೆ ಮಾಡೋದಕ್ಕೆ ಮುಂದಾಗಿದ್ದ ತಾಯಿಗೆ ಕರೆಂಟ್ ಶಾಕ್ ಜೊತೆಗೆ ಮಗಳ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಆಘಾತ ಎದುರಾಗಿದ್ದು ಆ ತಾಯಿಗೆ ದಿಕ್ಕೇ ತೋಚದಂತಾಗಿದೆ. ನಾಳೆ ಮದುವೆ ಇದ್ದು ಮುಂದೇನಾಗುತ್ತೋ ಗೊತ್ತಿಲ್ಲದೆ ದುಃಖದಲ್ಲಿ ಇಡೀ ಕುಟುಂಬ ಇದೆ.
ಒಟ್ನಲ್ಲಿ ಕೆಇಬಿ ಅವರ ನಿರ್ಲಕ್ಷ್ಯ, ಚಿಕ್ಕ ಅಜಾಗರೂಕತೆಯಿಂದ ದುರಂತ ಸಂಭವಿಸಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಕರೆಂಟ್ ಶಾಕ್ನಿಂದ 5 ಆಸ್ಪತ್ರೆ ಪಾಲಾಗಿದ್ರೆ ಮದುವೆ ಹೇಗಾಗುತ್ತೋ ಅನ್ನೋದೇ ಚಿಂತೆಯಾಗಿದೆ. ಸದ್ಯ ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನಾದರೂ ಕೆಇಬಿ ಅಧಿಕಾರಿಗಳು ಎಚ್ಚೆತ್ತು ಮುಂದಿನ ದಿನಗಳಲ್ಲಿ ಇಂಥ ಅನಾಹುತ ಆಗುವುದನ್ನು ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.